ಲೋಕುಶ್ ಏನೋ ಹೇಳ್ತಿದ್ಯಾ? ಹೌದು ಕಣ್ರ, ಯಾವ ಖುಷಿಗೋಸ್ಕರ ಎಲ್ಲ ಬಿಟ್ಟು ಋಷಿ ಆದ್ನೋ ನಾನು, ಎಲ್ಲ ವ್ಯರ್ಥ ಆಗೋಯ್ತು ಕಣ. ಅದು ಯಾವ ನನ್ನ ಮಗನೋ ಐಡಿಯಾ ಕೊಟ್ಟಿದ್ದು ಅವನೇನಾದರೂ ನನ್ನ ಕೈಲಿ ಸಿಗಬೇಕು. ಏಯ್, ಯಾವನ ಅವನು ಬಾಟ್ಲೆಲ್ಲ ಹೊಡ್ಕೊಂಡು ಕುಡಿಯೋದು? ಬಾಸ್ ನೀವಾ? ಬಾಸ್ ಹಿಂಗೆಲ್ಲ ಕುಡ್ಕೊಂಡೋದ್ರೆ ಅದಕ್ಕೆ ಗೊತ್ತಾಗಲ್ವಾ? ಅದಕ್ಕೂ ನಿನ್ನ ಹತ್ರ ಇರುತ್ತಲ್ಲಪ್ಪ ಉಪಾಯ. ಬಾ ಹೇಳು ಮಾರಾಯ. ಬಂದೆ. ಬಾ ಬಾ. ಹೇಳಿ ಬಾಸ್, ಏನ್ ನಿಮ್ ಪ್ರಾಬ್ಲಮ್? ಓ ಇದಾ? ಅಯ್ಯೋ ಬಾಸ್, ನನ್ ಒಡೆ ಬಾಸ್, ನನ್ ಒಡೆ ಬಾಸ್. ಒಡೆ ಅಲ್ಲ ಕಣ, ಅದು ನಿನ್ ತೊಡೆ. ತೊಡೆ ಅಲ್ಲ ಬಾಸ್, ನನ್ ಒಡೆ ಬಾಸ್. ಇಲ್ಲೆಲ್ಲ ಐಟಮ್ ಕಾಸ್ಟ್ಲಿ ಅಂತ ಪಾಕ್ತಂಡಿ ಬೂಮಮ್ಮನಿಂದ ಒಡೆ ಕಟ್ಟಿಸ್ಕೊಂಡ್ ಬಂದಿದೆ ಬಾಸ್. ಎಲ್ಲ ಪೀಸ್ ಪೀಸ್ ಆಗೋಯ್ತಲ್ಲ ಬಾಸ್, ನೀವೇ ಅರ್ಪಿಸ್ಕೊಳ್ಳಿ. ಖುಷಿ ಎನಫ್, ತುಂಬಾ ಕುಡ್ದಿದ್ಯಾ, ಇವತ್ತಿಲ್ಲೇ ಮಲ್ಕೋ. ಮನೆಗೆ ಹೋದ್ರೆ ಖುಷಿ ಗೊತ್ತಾಗತ್ತೆ. ಅವ್ನ್ ಗೊತ್ತಾಗ್ಬೇಕು ಅಂತಾನೆ ಕುಡಿತಿರೋದು. ವಾಟ್ ಬ್ರೋ, ಆರ್ ಯು ಮ್ಯಾಡ್? ಅವನ್ ನಂತರನೇ ಡ್ರಾಮಾ ಮಾಡ್ತಿದ್ದಾನೆ ಕಣೆ. ಅವನ್ ನೀರ್ ತರ ಕಾಣಿಸೋ ಓಟ್ಕ ಪ್ರತಿ ಶನಿವಾರ ಸ್ಯಾಟರ್ಡೆ ನೈಟ್ ಶಿಫ್ಟ್ ಇದೆ ಅಂತ ಹೇಳಿ ಎಲ್ರೂ ಎಮರ್ಸ್ತಿದ್ದ ನನ್ನನ್ನೇ ಎಮರ್ಸ್ಬಿಟ್ಟ ಕಣೆ. ಹೌದಾ ಬಾಸ್? ಹೌದಾ? ಅವಳು ಯಾವುದೋ ನಿಂತರದ ಅಡ್ಕಸ್ಬಿ ಮಾತು ಕೇಳ್ಕೊಂಡು ನಾಟಕ ಆಡ್ಬಿಟ್ಲು. ಅಂದ್ರೆ ಅದಕ್ಕೆ ಯು ಸರ್ಟಿಫಿಕೇಟ್ ಇರೋ ಎ ಸರ್ಟಿಫಿಕೇಟ್ ಸಿನಿಮಾ. ಬೀಸೋ ದೊಣ್ಣೆಯಿಂದ ತಪ್ಪಿಸ್ಕೊಂಡ್ರೆ 100 ವರ್ಷ ಆಯ್ಸು ಅಂತಾರೆ. ನಾನೇ ದೊಣ್ಣೆನ ಹುಡ್ಕೊಂಡು ಕಟ್ಕೊಂಡಂಗೆ ಆಯ್ತಾ ಅಲ್ರ. ಇಟ್ಸ್ ಓಕೆ, ಚಿಲ್. ಏನ್ ಚಿಲ್ಲು? ಫಸ್ಟ್ ನಿನ್ನ ಹೊಡಿಬೇಕು. ಹೆಣ್ ನೋಡಕ್ ಬರೋ ಹುಡುಗರನ್ನೆಲ್ಲ ಹೆಂಗೋ ಭಯಪಡಿಸಿ ಓಡಿಸ್ತಿದ್ದೆ. ನೀನೆ ಯಾವುದೋ ಒಂದು ಪೆದ್ದನ್ ಮದುವೆ ಆಗೋ, ಅದರಲ್ಲೂ ಡಾಕ್ಟರ್ನೇ ಮದುವೆ ಆಗೋ ಅಂದೆ. ಕರೆಕ್ಟಾ? ಅವನ ಲೈಫ್ ಆಯಿತು, ಅವನ ಕೆಲಸ ಆಯಿತು, ಅವನು ಹಾಸ್ಪಿಟಲ್ನಲ್ಲೇ ಇರ್ತಾನೆ ಅಂತ ಐಡಿಯಾ ಕೊಟ್ಟಿದ್ದೇ ನೀವು. ಆದರೆ ಗೊತ್ತಿದ್ದು ಇನ್ನು ಹಾಗಾಗಕ್ಕೆ ಬಿಡಲ್ಲ. ಆಗಿದ್ದಾಗಲಿ ಇವತ್ತೊಂದು ಗತಿ ಕಾಣಿಸ್ತೀನಿ. ಒಡೆದು ಬಿಟ್ಟೆ. ಒಬ್ಬಟ್ಟು ಮಾಡೋಣ ಅಂತ ಬೇಳೆ ನೆನ್ಸಿದ್ರೆ ಮಗ ಬಂದು ಒಡೆ ತಟ್ಬಿಟ್ಟ. ನೋಡ್ರ, ತುಪ್ಪದಲ್ಲಿ ನೊಣ ಬಿದ್ದರೆ ನೊಣ ತೆಗಿತೀನಿ. ಈಗ ನೊಣ ಬಿದ್ದಿರೋದು ನೀರಲ್ಲಿ, ಅದಕ್ಕೆ ನೀರನ್ನೇ ಎಷ್ಟು ಬಿಡ್ತೀನಿ. ಅವನೇ ಇರಬೇಕು ಇವತ್ತಿದ್ದೆ ಮಾರಿಯಬ್ಬ. ಕುಡ್ತಿದ್ದೀರ ತಾನೆ? ನಿಮ್ಮ ಪ್ರಾಬ್ಲಮ್ನ ನೀವು ಸಾಲ್ವ್ ಮಾಡ್ಕೊಳ್ರೋ. ಯಾವಾಗಲೂ ನಮ್ಮನ್ನ ಯಾಕೋ ಆಚೆ ಕರಿತೀರಾ? ಧೈರ್ಯ ಇಲ್ವೇನ್ರೋ? ಕರ್ಮ, ಯಾರು ಕೊಡ್ತಾರೋ ಬಿಡ್ತಾರೋ, ದೇವರಂತೂ ಎಲ್ಲರಿಗೂ ಚಮಕ್ ಕೊಡ್ತಾರೆ. ಇಂಥವರಿಂದಾನೆ ಬರಗಾಲ, ಕ್ಷಾಮ. ಇಲ್ಲಿ ಯಾರೋ ಮದ್ಯಪಾನ. ಹೌದಾ? ನಾನೇ ಕುಡ್ದಿರೋದು. ಈಗ ಏನ್ ಕಿತ್ಕೋತೀಯ ನನ್ ಬಾಟ ಚಪ್ಲಿಯಲ್ಲಿ? ಏನೋ ಮಾತಾಡ್ಬೇಕಂತ ಕರ್ಸ್ತೀಯಲ್ಲ, ಏನೋ ಅದು? ಬೇಡ, ಲೇಡೀಸ್ ಫಸ್ಟ್. ನಾನೇ ಮಾತಾಡ್ತೀನಿ. ನೀನ್ ಯಾವ ಆಂಗಲ್ ಇಂದ ಡಾಕ್ಟರ್ ತರ ಕಾಣಿಸ್ತೀಯೋ, ಒಳ್ಳೆ ಪೊರ್ಕಿ ತರ ಇದೆಯಾ. ಏಯ್, ಮಾತಾಡ್ತೀನಿ ಅಂತ ಕರ್ಸದ ಮೇಲೆ ಮರ್ಯಾದೆ ಕೊಟ್ಟು ಮಾತಾಡಿಸ್ಬೇಕು. ಸುಮ್ಮನೆ ಏನೇನೋ ಮಾತಾಡಿದ್ರೆ ಸರಿ ಇರಲ್ಲ, ಸರಿಯಾಗಿ ಬೀಳುತ್ತಷ್ಟೇ. ನಾನು ವೃತ್ತಿಯಲ್ಲಿ ಮಾತ್ರ ವೈದ್ಯರು. ಒಂದು ಕಾಲದಲ್ಲಿ ದೊಡ್ಡ ಪಂಡ್ರು. ಏನ್ ಮಾಡ್ಬೇಡಿ ಸರ್, ನಾನು ಒಬ್ಳೆ ಮಗಳು ಸರ್. ಪ್ಲೀಸ್ ಸರ್, ಸ್ವಾಮಿ ಪ್ಲೀಸ್ ಸ್ವಾಮಿ. ಸರ್ ಏನ್ ಮಾಡ್ಬೇಡಿ ಸರ್. ನಿಮ್ಮಜ್ಜಿ ನಿಮ್ಮಜ್ಜಿ ನಾವು ನಿಮ್ಮ ಮನೆಗೆ ಬಂದಾಗ ಒಂಟಿ ಮೂಗಲ್ ಒಂಟಿ ಸೀನ್ ಹಾಕಿ ಇದು ಶೋಭೆ ಶಾಕುನ ಅಂತಾಗ್ಲೇ ನಾವು ಅರ್ಥ ಮಾಡ್ಕೋಬೇಕಾಗಿತ್ತು. ಇದು ಸಾಮಾನ್ಯವಾದ ಸಂಸಾರ ಅಲ್ಲ, ಸರ್ಕಾರದಿಂದ ನೋಂದಾವಣೆ ಮಾಡಿಸಿಕೊಂಡ ಶ್ರೀರಾಮಂಜನ ನಾಟಕ ಮಿತ್ರ ಮಂಡಳಿ ಅಂತ ನಾನು ಅನ್ಕೊಂಡೆ. ನೀನು ಸೀತೆ,
ಶ್ರೀರಾಮನ ಸಖಿ ಅಂತ. ನೀನು ಶೂರ್ಪಣಖೆ, ನಿಮ್ಮ ಮಾವ ಹುಲಿ ಪ್ರಭಾಕರ್ ಅಲ್ಲ, ಉತ್ತರ ಕುಮಾರ. ನಿಮ್ಮಪ್ಪ ಬಾಹುಬಲಿಯಲ್ಲಿ ಬರೋ ಅಲ್ಲ, ಕೆಟ್ಟಪ್ಪ 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 ಕೆಟ್ಟಪ್ಪ. ಇದೇ ಆಗೋದು. ಒಬ್ರನ್ನೊಬ್ರು ಡಾಮಿನೇಟ್ ಮಾಡೋಕ್ ಸ್ಟಾರ್ಟ್ ಮಾಡಿದೀವಿ. ನಾನು ಸೋಲೊಪ್ಪಲ್ಲ, ನೀನ್ ಗೆಲ್ಲೋದು ಬಿಡಲ್ಲ. ಸೊ ಹಾಗಾಗಿ ಡಿವೋರ್ಸ್. ಈ ವಿಚ್ಛೇದನವನ್ನು ನಾವು ಸಸಂಬ್ರಿಸೋಣವೇ? ಓಯ್, ಎಲ್ಲೋಗ್ತಿದ್ಯಾ? ಎಣ್ಣೆ ತರಕ್ಕೆ ಇಲ್ಲೇ ಇದೆ, ನಾನೋಗ್ ತರ್ತೀನಿ. ಏನಿದೆಯಾ? ಇದಾ? ಏನಾಯ್ತು? ಎಣ್ಣೆ ಎತ್ತಿಡ್ತಿದ್ದೆ. ಲ ಮದ್ಯಪಾನಕ್ಕೆ ಎಣ್ಣೆ ಅಂತ ಯಾರೋ ಹೆಸರಿಟ್ರು. ಇಷ್ಟೊಂದು ಗೊಂದಲ ಆಗ್ಬಿಡ್ತಲ್ಲ ನನಗೆ. ನಡಿ. ಡೈವರ್ಸ್ ಮೇನೆ ದೇ ದಿಯಾ, ಡೈವರ್ಸ್ ಮೇನೆ ದೇ ದಿಯಾ. ಅಷ್ಟು ರಾ ಕೊಡಿದ್ರೆ ಕರುಳು ಸುಟ್ಟೋಗಲ್ವಾ? ಇಲ್ಲ, ನಿನ್ನ ನೆನಪು ಸುಟ್ಟೋಗ್ಲಿ ಅಂತ ಸುಕ್ಕ ಕುಡಿತಾ ಇದ್ದೀನಿ. ನಿನ್ನಜ್ಜೆ ಲೇ, ಅವನ್ ನೆನಪು ಸುಟ್ಟೋಗ್ಲಿ ಅಂತ ರಾ ಕುಡಿತೀನಿ. ಹ್ಯಾಪಿ ಬ್ರೇಕಪ್ ಡೇ.